ಇಂದು ದೀಪಾವಳಿಯ ಅಮಾವಾಸ್ಯೆಯ ಪಡ್ಯದ ದಿನ. ಈ ದೀಪಾವಳಿ ಬಂದಿತೆಂದರೆ ಕುರಿಗಾರರಿಗೆ ಎಲ್ಲಿಲ್ಲದ ಸಂತೋಷ. ಇಂದು ಎಲ್ಲ ಕುರಿಗಾರರು ತಮ್ಮ ಕುರಿಗಳನ್ನು ಪೂಜಿಸಿ ಹಾಲುಕ್ಕಿಸುವ ಸಂಭ್ರಮದ ಸಡಗರವೇ ಸಡಗರ. ಸಂಭ್ರಮವನ್ನು ಆಚರಿಸೋಣ ಮಾಮ, ಸಂಭ್ರಮವನ್ನು ಆಪೇಸೋಣ. ಅಪ್ಪ, ತಂಗಿ ಇನ್ನು ಯಾಕೋ ಬರಲಿಲ್ಲ? ಅಕ್ಕಪಕ್ಕದ ಮನೆಯ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿದ್ದಾಳೆ. ಅದಕ್ಕೆ ಸ್ವಲ್ಪ ಲೇಟ್ ಆಗಿರಬೇಕು. ನೀವು ನೋಡುವುದರಷ್ಟೇಲಿ ಶ್ವೇತಾ ಬಂದೇ ಬಿಟ್ಟಳಲ್ಲ. ಹಾ ಸೀತಾ, ಎಲ್ಲರನ್ನು ಕರೆದುಕೊಂಡು ಬಂದಿದ್ದೇನಮ್ಮ? ಅಪ್ಪ, ಎಲ್ಲರನ್ನು ಕರೆದುಕೊಂಡು ಬಂದಿದ್ದೇನೆ. ರವಿ ಮಾಮ, ತಂಗಿ ತಲೆ ಮೇಲಿನ ಬುತ್ತಿಯನ್ನು ಕೆಳಗಿಳಿಸುವ ಮಾಮ. ಹಾ ಸೀತಾ, ನೀನು ರವಿ ಕುರಿ ದಡ್ಡಿ ಪೂಜೆ ಮಾಡಿರಿ. ರಾಯಣ್ಣ, ನೀನು ಹಾಲು ಹಿಂಡಿಕೊಂಡು ಬರಪ್ಪ. ಆಯ್ತಪ್ಪ, ನಾನು ಹೋಗಿ ಹಾಲನ್ನು ಹಿಂಡಿಕೊಂಡು ಬರುತ್ತೇನೆ. ರೂಪ, ದೀಪ, ಆರತಿ ಮಾಡ್ಬೇಡಮ್ಮ. ಅಪ್ಪ, ಹಾಲನ್ನು ಹಿಂಡಿಕೊಂಡು ಬಂದಿದ್ದೇನೆ. ಎಲ್ಲ ಮಾತೆ ಮುತ್ತೈದೆಯರು ನಮ್ಮ ಕುರ್ದಟ್ಟಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ. ಈ ಹಬ್ಬದ ಸಡಗರ ಸಂಭ್ರಮದಲ್ಲಿ ಹಾಲು ಕುರಿಸುತ್ತಾ ಮುಂದೆ ಒಂದು ಹಬ್ಬದ ನಿಮಿತ್ತವಾಗಿ ಒಂದು ಪದವನ್ನು ಹಾಡಿ ಕುಣಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಆಯಿತು, ಬನ್ನಿ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ. ಬಂಗಾರ
ಹಾಂ ತಂಗಿ, ಈ ನಮ್ಮ ಮನೆ ಆಜು ಬಾಜು ಹೆಣ್ಣು ಮಕ್ಕಳ ಈ ಮಾತೆಯ ಮುತ್ತೈದೆಯರನ್ನು ಊಟ ಮಾಡಿಸಿ ಮತ್ತು ನಮ್ಮ ಎಲ್ಲ ಕುರಿಗಾರ ಮಿತ್ರರು ಸಹ ಬಂದಿದ್ದಾರೆ. ಎಲ್ಲರನ್ನು ಕೂಡಿ ಊಟಕ್ಕೆ ಕೊಂಡಿಸೋಣ. ಎಲ್ಲರೂ ಮಾಮ ಕೈ ತೊಳ್ಕೊರಿ. ಆಯ್ತು ನೋಡಿ. ಹಾಂ, ಮಾತೆ ಮುತ್ತೈದೆಯರೇ, ಆರತಿ ಕೆಳಗಿಟ್ಟು ತಾವನ್ನು ಊಟಕ್ಕೆ ಕೊಡ್ಬೋದು. ತಂಗಿ, ಈ ಮಾತೆ ಮುತ್ತೈದೆಯರಿಗೆ ಮೊದಲು ಊಟಕ್ಕೆ ಬಡಿಸಿ ಆನಂತರ ನಾವು ಮಾಡೋಣ ಅಂತ. ತಂಗಿ, ಅದೇ ನಮ್ಮ ಮಿತ್ರನಾದಂಥ ಕುರಿಗಾರ ಬೀರಣ್ಣ ಕೂಡ ಬಂದಿದ್ದಾನೆ. ಅವನು ಅವ್ನ ಜೊತೆ ಕುಡಿಸಿ ಕೊಟ್ಬಿಡಮ್ಮ. ತಾವು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಬಹುದು. ಮಾತೆ ಮುತ್ತೈದೆಯರೇ, ತೆಗೆದುಕೊಳ್ಳಿ. ಚಾಂಗ್ ಬೋಲೋ, ಚಾಂಗ್ ಬೋಲೋ. ಕುರುಬರೋ ನಾವು ಕುರುಬರೋ ಬಸವನ ಕುರುಬರೋ ನಾವು ಕುರುಬರೋ ಹೇಳುತ್ತಲೇ ನಾನು ಕುರುಬರೋ ಕುರುಬರೋ ನಾವು ಕುರುಬರೋ ಹೇಳುತ್ತಲೇ ನಾನು ಕುರುಬರೋ ಹೇಳುತ್ತಿಲ್ಲ ಮುತ್ತಿದರೆ ಊಟ ಆಯ್ತಾ? ಹಾ ಮಿತ್ರರೇ, ನೀವು ಕುಳಿತುಕೊಳ್ಳಿ. ಸೀತಾ, ನೀವೆಲ್ಲರೂ ಮನೆಗೆ ನಡಿ. ಸಂಗಮ್ಮ, ತಂಗಮ್ಮ, ನೀನೇನು ಮನೆಗೆ ನಡಿ. ಅಪ್ಪ, ನಾನು ಕುರಿಗೆ ಹೋಗಿ ಬರ್ತೀನಿ. ತಂಗಿ, ನೀವು ಮನೆ ಕಡೆ ಹೋಗಿಬಿಡಿ. ಆಯ್ತಪ್ಪ, ನಡೀರಿ ಎಲ್ಲರೂ. ಆಯ್ತು, ಹೋಗೈತೆ, ನಡಿಯಪ್ಪ.
ಸುತ್ತಮುತ್ತ ನನ್ನ ಹಳ್ಳಿಯಿಂದ ಬಂದಿರುವ ನನ್ನ ಅಣ್ಣ ತಮ್ಮಂದಿರಿಗೆ ನಮ್ಮ ನಾಟಕ ನೋಡಕ್ಕೆ ಬಂದಿದ್ದಕ್ಕೆ ನಿಮಗೆ ದೊಡ್ಡ ನಮಸ್ಕಾರಗಳು. ಹಾಗೆ ಈ ಔರಾದಿ ಊರಿನ ಅಕ್ಕ ತಂಗಿಯರು ಟಿವಿಯಲ್ಲಿ ಸೀರಿಯಲ್ ಧಾರಾವಾಹಿ ಬಿಟ್ಟು ನಮ್ಮ ನಡುವಿನ ಓಣಿ ನಾಟಕ ನೋಡಕ್ಕೆ ಬಂದಿದ್ದಕ್ಕೆ ನನ್ನ ಅಕ್ಕ ತಂಗಿಯರಿಗೆ ನನ್ನ ಕೋಟಿ ಪ್ರಣಾಮಗಳು. ಮತ್ತ ನಾನು ಮುಗಿತ್ರಿ, ನಮ್ಮ ಸಾವುಕಾರ ಬರ್ತಾ ಇದ್ರಿ, ನಾ ದಾಂಡಿ ಹೋಗ್ಬಿಟ್ರಿ. ಹಾಲು ಮತದ ಹುಲಿ, ನಾನೇ ಗಂಡುಗಲಿ ಹಾಲು ಮತದ ಹುಲಿ ಎಂದು ಹತ್ತೂರು ಹಳ್ಳಿಯ ಒಡೆಯನಾದ ಈ ಜಮೀನ್ದಾರನ ಸೇಡಿನ ಸ್ಥಾವಾಗ್ನಿಯಲ್ಲಿ ಸಿಲುಕಲು ಸಿದ್ಧನಾಗಿ ನಿಂತಿರುವನಲ್ಲ ಆ ಕುರಿಗಾರ ರಾಯ. ರಾಯ, ಹಿಂದೆ ನಿನ್ನಂತೆ ಹಾಲು ಮತದ ಹುಲಿ ಎಂದು ಮೆರೆದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ತನ್ನ ಸೋದರ ಮಾವನ ಕಪಿಮುಷ್ಟಿಯಲ್ಲಿ ಸಿಕ್ಕು ಕೆಂಪು ಮೋತಿ ಪಿರಂಗಿಗಳಲ್ಲಿ ಸತ್ತು ಸ್ವರ್ಗ ಸೇರಿದಂತೆ ಇಂದು ಈ ಜಮೀನ್ದಾರನ ಸೇಡಿನ ದಾವಾಗ್ನಿಯಲ್ಲಿ ಸಿಕ್ಕು ಸತ್ತು ಸುಡುಗಾಡ ಸೇರಲೇಬೇಕು. ಇದಕ್ಕೂ ನೀನು ಬಗ್ಗದಿದ್ದರ ಗುಲಾಬಿ ಹೂವಿನಂತೆ ಅರಳಿ ನಿಂತಿರುವ ನಿನ್ನ ತಂಗಿ ಚಂದುಳ್ಳಿ ಚೆಲುವೆ ಸೀತೆಯನ್ನು ಹೊರತರಿಸಿ ಅವಳುಟ್ಟ ಸೀರೆಯ ನೀರಿಗೆಯನ್ನು ಉಚ್ಚಿ ಕೋಮಲವಾದವಳ ದೇಹದ ಒಂದೊಂದು ಅಂಗಾಂಗಗಳಿಗೆ ಮುತ್ತು ಕೊಟ್ಟು ನನ್ನ ಕಾಮದಾಸೆಯನ್ನು ಈಡೇರಿಸಿಕೊಳ್ಳುವಲೇ ಈ ಜಮೀನ್ದಾರನ ಚಟ. ಇದಕ್ಕೂ ನೀನು ಬಗ್ಗದಿದ್ರ ಕೆಲವೇ ದಿನಗಳಲ್ಲಿ ನಿನ್ನ ಕುರಿ ದೊಡ್ಡಿಗೆ ಬೆಂಕಿ ಹಚ್ಚಿ ಬ್ಯಾಂಕಿನ ರೂಪದಲ್ಲಿ ತೆಗೆದುಕೊಂಡ ನಿನ್ನ ಸಾಲವನ್ನು ಮತ್ತೆ ಮತ್ತೆ ನಿನ್ನ ಮೇಲೆ ಹೊರಿಸಿ ನಿನ್ನನ್ನು ಬೀದಿ ಪಾಲಾಗಿ ಮಾಡದಿದ್ದರೆ ನನ್ನ ಹೆಸರು ಜಮೀನ್ದಾರ್ ಜಗನ್ನಾಥನೇ ಅಲ್ಲ. ಲೇ ಶೆಟ್ಟಿ ಶೆಟ್ಟಿ, ಏನು ಮಾರ ಗೌಡ ಕುಡು ದೇಶದಾಗ ಕರೀತಾರೆ, ಏನಾದ್ರಿ ದನಿಯ? ಏ ಶೆಟ್ಟಿ, ಓ ದಯಾನಂದನನ್ನು ಹೊಡೆದು ಅವನು ಕುರಿಗಳನ್ನು ಕಟ್ಟಿ ಹಾಕಿದ ಬಗ್ಗೆ ಆ ಕುರಿಗಾರ ದಯಾನಂದ ಏನಾದರೂ ಮಾತನಾಡಿದರೆ ಮಾತಾಡಕ್ ಏನು ಮಾತಾಡ್ತಾನ್ರಿ? ಆ ದಯಾನಂದ ಏನ ಭಾಳ ಬಿರುಸು ಮಾತಾಡ್ಲಿಲ್ರಿ. ಅವನ ಮಗ ರಾಯ ಅದನ್ರಿ. ನಿಮ್ಮನ್ನ ಗೌಡ್ರ ಉದಗಟ್ಟಿ ಉದ್ದವನ್ ಗುಡಿಯಾಗ ಕ್ವಾಣ ಕಡ್ದಂಗ ಓಡಾಡಿಸಿ ಕ್ವಾಣ ಕಡ್ದಂಗ ಕಡಿತ್ ನಂದ್ರಿ. ಶಕ್ತಿ ಏನು ಸುತ್ತು 25 ಹಳ್ಳಿಗೆ ಅಧಿಪತಿಯಾಗಿ ಮಿತ್ರವ ಈ ಜಮೀನ್ದಾರನಿಗೆ ಓಡಾಡಿಸಿ ಕಡಿಯುತ್ತೇನೆಂದು ಸೊಕ್ಕಿನಿಂದ ಬಗಳೆದ ಕುರಿಗಾರ ಆಟ ಅದಾನ್ರಿ ಅಪ್ಪ. ಮತ್ತೆ ಎಲ್ಲೇರಿ ಅವನ್ ಕೂಡ ನಾನು ಇತ್ತಿದ್ನಂದ್ರ ಮೊದಲು ನಿಮ್ಮನ್ನ ಕಡಿಬೋದಲ್ಲ. ಅವನು ಅಡಿ ಅವರಾಜಿ ಹೋಗ್ಳ್ಯಾಗ ನನ್ನ ನಾಳೆ ಕಡದ ಗದಿಗೆ ಗೋಳಿಸಿದ್ರಿ ಅಪ್ಪ. ಗೋಳಿಸಿದ್ರಿ ನಿನ್ನಷ್ಟೇ ಯಾಕ್ಲೆ ಮಗನ ಜಮೀನ್ದಾರ, ಈ ಕನ್ನಡ ತಾಯಿ ನಾಳಿಗೆ ಕೇಡ ಬಗೆಯುವ ನಿಮ್ಮಂತ ನಾಲಾಯಕನ ಮಕ್ಕಳನ್ನ ಓಡಾಡಿಸಿ ಕಡಿತಾನೆ ಈ ರಾಯಣ್ಣ. ಬರೀ
ನಿಮ್ಮಂತ ಸೊಕ್ಕಿನ ಶ್ರೀಮಂತರ ಶಿರ ಕತ್ತರಿಸುವ ವೀರ ಕನ್ನಡಿಗ ವೀರ ಪುತ್ರ ರಾಯಣ್ಣ. ರಾಯಣ್ಣ ರಾಯ ದೇಹ ಗಟ್ಟಿಯಾಗಿದೆ, ತೋಳಿನಲ್ಲಿ ಶಕ್ತಿ ಇದೆ ಎಂದು ಪುಂಡನಂತೆ ಹಾರಾಡಿದರೆ ಇದೇ ನನ್ನ ಬಂದೂಕಿನಿಂದ ನಿನ್ನ ಎದೆ ಗುಂಡಿಗೆನು ಸೀಳಬೇಕಾದಿತ್ತು. ಬಾಲು ಎಚ್ಚರ. ಈ ನಿನ್ನ ಬಂದೂಕಿನ ಗುಂಡಿಗೆ ಬಗ್ಗುವ ದೇಹವಲ್ಲ ಮಗಳೇ ಇದು. ಸಿಕ್ಕಂತೆ ಹೆಂಡು ಕುರಿಗಳ ಹಾಲ ಕುಡಿದು ಸಿಕ್ಕಂತೆ ನಿಮ್ಮಂತ ಬಂಡರ ಶಿರಶೀಳಲು ಸಿದ್ಧನಾಗಿ ನಿಂತ ಕುರಿಗಾರ ಹಾಲ ಮತದ ಹುಲಿದು. ಹಾಲು ಮತ ಲೇ ಕುರಿಗಾರ, ನಿನ್ನಂಗೆ ಬಟ್ಟಂಗಿ ಸಾರಿ ಬಹುರುದಿರ್ನಂತೆ ಮೆರೆದಾಡಿದ ಗಂಡುಗಡಿಗಳು ಒಬ್ರು ಬದುಕೆ ಉಳಿದಿಲ್ಲ ಈ ನಾಡಿನಲ್ಲಿ. ನಿನ್ನಂತೆ ಶೂರಾದಿಶೂರ ಧೀರ ಪುರುಷನಂತ ಬಂದರು ಮಣ್ಣು ಮುಕ್ಕಿ ಹೋಗಿದ್ದಾರೆ ಈ ಕಾಮರಾಜನ ಕೈಯಲ್ಲಿ. ಅಂತದರಲ್ಲಿ ನೀನ್ಯಾವ ಲೆಕ್ಕಲೇ ಈ ಕಾಮರಾಜನಿಗೆ? ಲೇ ಕಾಮರಾಜ್, ನಿಮ್ಮಂತ ಲುಚ್ಚ ಶ್ರೀಮಂತರಿಗೆ ಹೆದರಿ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ಒದ್ದಾಡು ಹೇಳಿಯಲ್ಲ ಈ ರಾಯಣ್ಣ. ನಿನ್ನ ಚಕ್ರಕೋಟಿ ಚಕ್ರವ್ಯೂಹದ ಬಲೆಯಲ್ಲಿ ಸಿಕ್ಕು ಚಕ್ರವ್ಯೂಹವನ್ನೇ ನುಗ್ಗಿ ವೈರಿಗಳ ರುಂಡವನ್ನು ಚಂಡಾಡಿ ಮರಳಿ ಪಾರಾಗಿ ಬರೋದ ಗೊತ್ತಿಲ್ಲದೆ ವೀರ ಮರಣ ಒಪ್ಪಿದ ಅಭಿಮಾನಿಯಲ್ಲ ಈ ರಾಯಣ್ಣ. ನೀ ಸೃಷ್ಟಿಸಿರುವ ನಿನ್ನ ಚಕ್ರವ್ಯೂಹವನ್ನು ಭೇದಿಸಿ ಹಸಿದು ಹೆಬ್ಬುಲಿಯಂತೆ ಹಾರಿ ಪಾರಾಗಿ ಬಂದ ಮೂರು ಲೋಕದ ಗಂಡ ಅರ್ಜುನ ಈ ರಾಯಣ್ಣ. ಲೇ ರಾಯ, ಮಾತಿಗೆ ಮಾತು ಬೆಳೆಸಿ ಸಿಡಿದೆಬ್ಬಿಸಬೇಡ ಈ ಶ್ರೀಮಂತ ಸಿಂಹವನ್ನ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಜಮೀನ್ದಾರ್. ನನ್ನ ತಂದೆ ಮೇಲೆ ಕೈ ಮಾಡಿದ ನಿನ್ನ ಕೈ ಕಡಿದು ನಿನ್ನ ಮೈ ಕೈ ಚರ್ಮ ಸುಲಿದು ಆ ನನ್ನ ತಂದೆ ಮೇಡುವ ಎಕ್ಕಡ ಮಾಡಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ ಮಗನ. ಕುರಿಗಾರ, ಆ ಸೊಕ್ಕಿನ ಸೂಳಿ ಮಗ ನಿನ್ನ ತಂದೆಗೆ ಸುತ್ತು 25 ಹೊಳಿಗೆ ಅಧಿಪತಿಯಾಗಿ ಮೆರಿತಿರುವ ಜಮೀನ್ದಾರ ಮೈ ಚರ್ಮ ಸುರಿದು ಎಕ್ಕಡ ಮಾಡುತ್ತೇನೆಂದು ದಟ್ಟವಾಗಿ ಬಗೆದಿಯ ಸೊಕ್ಕಿನ ಸೂಳಿಯ ಮಗನೇ. ಲೇ ಹಲಕ ನನ್ನ ಮಗನೇ ಜಮೀನ್ದಾರ, ಏನಂದಲೇ ಮಗನ? ದೇವರಂತ ಇದ್ದ ನನ್ನ ತಂದೆಗೆ ಸೂಳಿಯ ಮಗನೇ ಎಂದೆಯ? ಆದರದ ಕೊಳ್ಳಿ, ಇನ್ನು ನಾನು ನಿನ್ನನ್ನು ಬಿಡುವುದಿಲ್ಲ. ರಾಯ ಶಾಂತನಪ್ಪ, ಯಾಕೆ ಅವನು ಹಡ್ಡಿ ಇದು ಅದೇನೋ ಅಂತಲ್ಲ ಆ ಜಿಗದಾಗ ಈ ಗಿಡದಾಗ ಜಿಗದಾಗ ಮಂಗ್ಯ ಜಿಗದಾಗ ಮಾಡಬೇಡ. ಶಾಂತನಾಗು ರಾಯ, ಜರ ತಡ್ಕೋ, ಶಾಂತನಾಗು. ಲೇ ಮಗನ ಶೆಟ್ಟಿ, ಮಧ್ಯದಲ್ಲಿ ಮಾತಾಡಕತ್ತಾರ ಮಗನ ಬಾಯಾಗ ಮಣಕಯ್ಯ ತುರುಕ್ತಾನೆ. ಈಗ ಬೇರೆ ಯಾವ ಸಿಗ್ಲಿಕ್ಕೆ ಕಾಂತತಿ ಅವ್ನು. ನೋಡು ಜಮೀನ್ದಾರ, ನಿನಗೆ ಕೊನೆಯದಾಗಿ ಹೇಳುತ್ತೇನೆ, ಸುಮ್ಮನೆ ನನ್ನ ಕುರಿಗಳನ್ನು ಬೆಟ್ಟ ಬಿಡು. ಇರದಿದ್ದರೆ ನಿನ್ನನ್ನು ರಕ್ತದ ಮಡುವಿನಲ್ಲಿ ಮುಳುಗಿಸಿ ಬಿಟ್ಟು ಮಗಳೇ ಎಚ್ಚರ. ಏ ರಾಯ, ಎಲ್ಲಿವೆ ನಿನ್ನ ಕುರಿಗಳು? ಎಂದು ನಿಮ್ಮ ತಂದೆ ನನ್ನ ಶಂಗಾದ ಹೊಲ ಮೇಯಿಸಿದನು ಅಂದೇ ಈ ಜಮೀನ್ದಾರನ ಸ್ವತ್ತಾದ ಹೂವೆ ನನ್ನ ಕುರಿಗಳು. ಅವನು ಬಿಡಿಸಿಕೊಂಡು ಹೋಗಲು ನಿನಗೂ ಸಾಧ್ಯವಿಲ್ಲ. ನಿಮ್ಮ ಅಪ್ಪ ಮುದುಕ
ಆ ಕುರಿಗಾರ ದಯಾಗೂ ಸಾಧ್ಯವಿಲ್ಲ. ಏ ಜಮೀನ್ದಾರ, ಮಂಗ್ಯ ಅಡ್ಸಿ ಮಗನ, ಊರಿನ ದನ ಕರೆಗಳು ಎಲ್ಲ ಹೊಕ್ಕ ನಮ್ಮ ಶೇಂಗಾ ಹೊಲ ಮೇದ ಮಗನ, ನಮ್ಮ ಕುರಿಗಳ ಮೇದ ಹಾಳು ಮಾಡ್ಯ ಒಂದು ಸುಳ್ಳು ಮಗಳಿದ್ದೀವಲ್ಲ, ನಾಚಿಕೆ ಆಗೋದಿಲ್ಲ ಮಗನ ನಿನ್ನ ಹೇಸಿ ಜನ್ಮಕ್ಕೆ. ಏ ರಾಯ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸುಮ್ಮನೆ ಬಿಡುತ್ತೇನೆ. ಇಲ್ಲದಿದ್ರ ಮಗನ, ಇದ ನನ್ನ ರಿವಾಲ್ವಾರ್ದಿಂದ ಗುಂಡು ಹಾರಿಸಿ ನನ್ನ ಕಾಲಡಿಯಲ್ಲಿ ತೊಳೆಬಿಡ್ತೇನೆ ಮಗನ. ಲೇ ಜಮೀನ್ದಾರ ಮಗನ, ವಯಸ್ಸಾದ ಮುದುಕನ ಮೇಲೆ ಕೈ ಮಾಡಿ ಕುರಿಗೋಳು ಕಟ್ಟಿ ಹಾಕೋದು ಗಂಡಸೂರ್ ಲಕ್ಷಣವಲ್ಲಲೇ, ಅದು ಹೇಳಿಗಳ ಲಕ್ಷಣ. ಈಗ ನಾನು ಈ ನಿನ್ನ ಕಣ್ಣೆದುರುಗಳೇ ನನ್ನ ಕುರಿಗಳನ್ನು ಬಿಡಿಸಿಕೊಂಡು ಹೋಗುತ್ತೇನೆ. ನೀನೇನು ಕಿತ್ಕೋತೀವೋ ಕಿತ್ಕೋ, ನಿನ್ನಲ್ಲಿ ನಿಜವಾದ ಗಂಡಸ್ತನ ಎಂಬ ಪವರ್ ಇದ್ರೆ, ನಿನ್ನಲ್ಲಿ ಜಮೀನ್ದಾರ ಎಂಬ ಗಂಡಸ್ತನವನ್ನು ಇದ್ದರೆ ಬಂದು ತಡೆದು ನೋಡು ಈ ಹಾಲು ಮತದ ಹುಲಿಯನ್ನು. ಏ ಬರಮಪ್ಪ, ಬೆಳೆಸ್ಕೋ ನಮ್ಮ ಕುರಿಯನ್ನ. ಏ ಮಗ, ನೋಡು ಹೋಗು. ಈ ರಾಯಣ್ಣ ಕೆಲೆ ಕೆಳಗ ಮಾಡಿ ನಡೆದರೆ ಧರ್ಮರಾಯ, ತಲೆ ಎತ್ತಿ ನಡೆದರೆ ನಾಲಾಯಕ್ ನನ್ನ ಮಕ್ಕಳ ನಿಮ್ಮೆಲ್ಲರ ಪಾಲಿಗೆ ಯಮರಾಯ. ದಟ್ ಈಸ್ ರಾಯಣ್ಣ ಅಲಿಯಾಸ್ ಕುರುಬರ ಹುಲಿ. ಲೇ ರಾಯ, ನನ್ನ ಕಣ್ಣೆದುರಿಗೆ ನನ್ನ ಮನೆಗೆ ಬಂದು ನಾ ಕಟ್ಟಿ ಹಾಕಿದ ಕುರಿಗಳನ್ನು ಬಿಟ್ಟುಕೊಂಡು ಹೋದೆಯ ಕುರಿಗಾರ. ಇದರ ಸೇಡಿಗಾಗಿ ಕೆಲವೇ ದಿನಗಳಲ್ಲಿ ನಿನ್ನ ಕುರಿ ದೊಡ್ಡಿಗೆ ಬೆಂಕಿ ಹಚ್ಚಿ ಹಂತ ಹಂತವಾಗಿ ನಿನ್ನ ಮನೆತನವನ್ನು ಸರ್ವನಾಶ ಮಾಡಿ ಮುಂದೆ ನಾ ಕೋಟ್ಯಾಧಿಪತಿಯಾಗಿ ಮೆರೆಯುತ್ತಿದ್ರೆ ನನ್ನ ಹೆಸರು ಜಮೀನ್ದಾರ್ ಜಗನ್ನಾಥನೇ ಅಲ್ಲ. ಲೇ ಶೆಟ್ಟಿ, ಮನಸ್ಸಿಗೆ ತುಂಬಾ ಇದು ಟೆನ್ಷನ್ ಆಯ್ತು. ಕರೆದುಕೊಂಡು ಬಾ ಬಣ್ಣದ ಚಿಟ್ಟಿಗಳನ್ನ. ಆಯ್ತ್ರಿ ಗೌಡ್ರೆ, ನಮ್ಮ ತೋಟದ ಬಂಗಲೆಯಲ್ಲಿ ಡ್ಯಾನ್ಸಿಂಗ್ ಪ್ರೋಗ್ರಾಮ್ ಐಕ್ಯ ಮತ್ರಿ ದನ್ಯಾರ ಆ ರಾಯಣ್ಣನ ಮೇಲೆ ಏನೋ ಮತ್ತೆ ಬಾಳ ಹಿಂಗ್ ಮಾಡಲಿಲ್ರಿ. ಏ ಶೆಟ್ಟಿ, ಬಂದೂಕಿನ ಗೋಳೆಗಳು ಆದಿದ್ದರಿಂದ ಮಾತ್ರ ಈ ಕುರಿಗಾರ ನನ್ನ ಕೈಯಿಂದ ಬದುಕಿಕೊಂಡು ಹೋದ. ಮುಂದೊಂದು ದಿನ ಇದೇ ನನ್ನ 7 ಬಾರ ಬಂದೂಕಿನಿಂದ ಅವನ ಕುರಿ ದಟ್ಟಿ ಸುಡಿದಿದ್ರೆ ನನ್ನ ಹೆಸರು ಜಗಪತಿ ಜಗದೇರ ಜಮೀನ್ದಾರ್ ಜಗನ್ನಾಥನೇ ಅಲ್ಲ. ಲೇ ಶೆಟ್ಟಿ, ಚುಚ್ಚಿ 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 ಮಾತನಾಡಿ ನನ್ನ ಟೆನ್ಷನ್ ಮಾಡಬೇಡ. ಹೋಗು ಕರ್ಕೊಂಬಾರ ಚಿಟ್ಟಿಗಳನ್ನ. ಟೆನ್ಷನ್ ತಗೋಬೇಡ್ರಿ, ಒಂದ್ ಇಂಟಿಮೆಂಟ್ ಸೀಕ್ರೆಟ್ ಬೇಡ್ರಿ. ಸದ್ಯ ಬರ್ತಾಳ ಅಕ್ಕ ಡ್ಯಾನ್ಸ್ ಮಾಡ್ಯಾಕ ತೆಲಿ ನಿಂಬದ ತಾಣ ಸೌಕಾಸ ಸೌಕಾಸ ಐತೈತ್ರಿ. ಬರ್ಲಿಪ್ಪ ನಾನು ಹೋಗಿ ನೋಡಿಕೊಳ್ಳುತ್ತೇನೆ. ಒಬ್ಬನೇ ನಿಂತ್ಕೊಂಡು ಏನು ವಿಚಾರ ಮಾಡೋಕೆ ಕಾಣಿಸ್ತಾ ಇದೆಯಲ್ಲ? ಏನಿಲ್ಲ ಬಾ ತಂಗಿ, ಮನಸ್ಸಿಗೆ ತುಂಬಾ ಟೆನ್ಷನ್ ಆಗಿದೆ. ಒಳಗೆ ಹೋಗಿ
ಕಾಲೇಜ್ ಕಲಿಯೋದನ್ನು ಬಿಟ್ಟು ಈ ಟೀ ಮಾಡೋದು ಯಾವಾಗ ಕಲಿತೆ? ತುಂಬ ಟೀ ಸೂಪರ್ ಆಗಿದೆ ತಂಗಿ. ಹಾ ಇರ್ಲಿ ತಂಗಿ, ಇನ್ನ BSc ಎಕ್ಸಾಮ್ ಫೈನಲ್ ಇಯರ್ ಏನಾಯ್ತಮ್ಮ? ಅಣ್ಣ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಮಾಡಿದ್ದೆ. ಆಶೀರ್ವಾದ ಮಾಡು ಈ ನಿನ್ನ ತಂಗಿಗೆ. ಎದ್ದೇಳು ತಂಗಿ ಎದ್ದೇಳು. ಸುತ್ತು 25 ಹಳ್ಳಿಯ ತಂಗಿ ಅಂದ್ರ ಇಡೀ ಸ್ಟೇಟ್ಗೆ ರ್ಯಾಂಕ್ ಬರ್ತಾಳೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು ತಂಗಿ. ತಂಗಿ, ಈ ಸಲ ನಿನ್ನ ಗೆಳತಿಯರಿಗೆ ಯಾವ ಕಡೆ ಟೂರ್ ಕರೆದುಕೊಂಡು ಹೋಗಬೇಕೆಂದಿದ್ದೀಯಮ್ಮ ತಂಗಿ? ಅಣ್ಣ, ನಾನು ಅದ್ರ ಬಗ್ಗೆ ಇನ್ನೂ ವಿಚಾರ ಮಾಡಿಲ್ಲ. ನನ್ನ ಗೆಳತಿಯರ ಜೊತೆ ಚರ್ಚೆ ಮಾಡಿ ಆಮೇಲೆ ನಿನಗೆ ತಿಳಿಸ್ತೀನಿ. ಹಣಕ್ಕೇನು ಅಂಜಬೇಡ, ಎಷ್ಟು ಬೇಕಾದಷ್ಟು ಖರ್ಚಾಗಲಿ. ಈ ಜರೀಬ್ದಾರನ ತಂಗಿ ಸ್ಟೇಟ್ಗೆ ರ್ಯಾಂಕ್ ಬಂದಾಳಂದ್ರ ತುಂಬಾ ಸಂತೋಷದ ತಂಗಿ. ತೆಗೆದುಕೋ 10 ಲಕ್ಷ, ಗೋವಾಕೋ ಬಾಂಬೆಗೆ ಹೋಗಿ ಮಜಾ ಮಾಡಿ. ನನ್ನ ಕಣ್ಣೆದುರಿಗೆ ನೋ ಕಟ್ಟಿ ಹಾಕಿದ ಕುರಿಗಳನ್ನು ಬೆಚ್ಚಿಕೊಂಡು ಹೋದೆ ಮಗನೇ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ತಂಗಿಯನ್ನು ಹೊರತರಿಸಿ ನನ್ನ ಕಾಮದಾಟವನ್ನು ಈಡೇರಿಸಿಕೊಳ್ಳದಿದ್ರೆ ನನ್ನ ಹೆಸರು ಜಗಪತಿ ಜಗದೇಕ ವೀರ ಜಮೀನ್ದಾರ್ ಜಗನ್ನಾಥನೇ ಅಲ್ಲ. ಎನ್ನ ಪ್ರಥಮ ಗುರು ಗದಗಿನ ಪರಮ ಪೂಜ್ಯರಾದ ಸದಾಶಿವ ಗದಿಗೆಪ್ಪ ಮಾಸ್ತರ್ ಸಪ್ಪಲ್, ನನ್ನ 2ನೇ ಗುರು ಆದ ಸದಾಶಿವ ಮಾಸ್ತರ್ ತೋರಣಗಟ್ಟಿ ಹಾಗೂ ನಡುವಿನ ಓಣಿ ಗಜಾನನ ಆಶೀರ್ವಾದ ನನ್ನ ಮ್ಯಾಗಿರುವವರೆಗೂ ಯಾರ್ಯಾರು ಎಟ್ಟೆಟ್ ಹರ್ಕೋತೀರಿ ಟೆನ್ಷನ್ ಇಲ್ಲ. ಪ್ರಸಂಗ ಬಂದ್ರ ಮತ್ತ ಟೇಜ್ ಎಂಟ್ರಿ ಕೊಡ್ತಾನೆ, ಲೆಕ್ಕ ಚುಪ್ತ ಮಾಡೇ ಮಾಡ್ತಾನೆ. ಇಪ್ಪತ್ತೈದು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಗಳು ಸತ್ತ ನೆನಪಿನ ಸೇಡಿನ ಕಿಡಿಗಳು ಹಿಂದೇಕೋ ನನ್ನ ಮನದಲ್ಲಿ ಸಿಡಿಲನಂತೆ ಸಿಡಿದು ಹೊರಬರುತ್ತಲಿವೆ. ನನ್ನ ತಂದೆ ತಾಯಿಗಳನ್ನು ಕೊಂದ ಕುನ್ನಿಗಳ ರಕ್ತ ಕುಡಿ ಎಂದು ಹಣದ ಅಹಂಕಾರದ ಮದದಲ್ಲಿ ಶ್ರೀಮಂತರೆಂಬ ದರ್ಪದ ಡಕಾಯಿತರು ನನ್ನ ತಂದೆ ತಾಯಿಗಳ ಹಾಗೆ ಇನ್ನೂ ಎಷ್ಟೋ ಜನ ಬಡ ಪರರ ತಂದೆ ತಾಯಿಗಳನ್ನು ಕೊಂದು ಅವರ ಮಕ್ಕಳನ್ನು ಸಹ ನನ್ನಂತೆ ಅನಾಥರನ್ನಾಗಿ ಮಾಡಿ ಗಂಡನೆಯ ಶೂರರು ನಾವೆಂದು ಮೆರೆಯುತ್ತಿರುವ ಬಂಡರ ಪಾಲಿಗೆ ಪುಂಡರಲ್ಲಿ ಮಹಾಪುಂಡನಾಗಿ ನನ್ನ ಮಾತಾಪಿತರನ್ನು ಕೊಂದ ಕುನ್ನಿಗಳ ಹಸಿ ಮಾಂಸದ ನೆತ್ತರನ ಕುಡಿಯದಿದ್ದರೆ
मेरा नाम इंटरनेशनल राउडिज्म सृष्टि राज ने नहीं। हेलो ಹಲೋ ಸೃಷ್ಟಿರಾಜನಾ? यस ಸೃಷ್ಟಿರಾಜ್, ನಾನು ವಿಶ್ವಕರ್ಮ ಮಾತನಾಡ್ತೇನೆ. क्या विश्व क्या समाचार? ಸೃಷ್ಟಿರಾಜ, ಇಂದು ನಮ್ಮ ಭಾಗದ ಜನಪ್ರಿಯ ಸಾಹುಕಾರರಾದ ತಂಡದ ಕೊಲೆ ಮಾಡಲೇಬೇಕೆಂದು ಜಮೀನ್ದಾರನ ಕಡೆಯವರು ತನಿಖೆ ಮಾಡಿದ್ದಾರೆ. ಅದಕ್ಕೆ ನಾನೇನು ಮಾಡಬೇಕು? ಆ ಶಾಸಕನನ್ನು ಕಾಪಾಡಿ ಸೇಫಾಗಿ ಮನೆ ತಲುಪಿಸು. ಓಕೆ ಶರ್ಮಾ, ಓಕೆ. ನಾವು ಊರಿನ ಜಮೀನ್ದಾರರ ಕಡೆ ಅವರು ನಮ್ಮನ್ನು ತಡೆಯಲು ಬ್ರಹ್ಮ ಕೂಡ ಹೆದರುತ್ತಾನೆ. ಅಂತಾದರಲ್ಲಿ ನೀಯಲಕ ನಾನು ಯಾರು? ಇಡೀ ಕರ್ನಾಟಕದಲ್ಲಿರುವ ರೌಡಿ ಗೂಂಡಾಗಳಿಗೆ ಗೊತ್ತಿದೆ ಈ ಸೃಷ್ಟಿ ರಾಜನ ಯಾರೆಂದು. ಇಡೀ ಕರ್ನಾಟಕ ರೌಡಿ ಗುಂಡಿಗಳಿಗೆ ಗೊತ್ತಿರಲು ಏನು ಸಾಂಗ್ಲೇನ ಇಲ್ಲ IPS ಕೆಂಪಯ್ಯನ? ಲೇ ಕಚಡ ನನ್ನ ಮಗನೇ, ಅಂತಹ ಪೊಲೀಸ್ ಆಫೀಸರ್ ಶಿವರ ಹೆಸರು ಹೇಳಿ ನಿನ್ನಂತ ಕುನ್ನಿಗಳನ್ನು ಹೆದರಿಸೋಷ್ಟು ಹೇಳಿ ಅಲ್ಲ ಈ ಸೃಷ್ಟಿರಾಜ್. ನಿನಗೆ ಮರ್ಯಾದೆಯಿಂದ ಹೇಳುತ್ತೇನೆ, ನಿನ್ನ ಕೈಲಿರುವ ಬಾಂಬ್ ಸೂಟ್ ಕೇಸನ್ನು ಕೊಟ್ಟು ಪ್ರಾಣ ಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ಹೊರಟು ಹೋಗು. ಇರದಿದ್ದರೆ ಈ ಸೃಷ್ಟಿರಾಜನ ಗುಂಡಿಗೆ ಆಹುತಿ ಆಗಬೇಕಾಗುತ್ತದೆ. ಜೋಕೆ ಸೃಷ್ಟಿರಾಜ್, ನನ್ನಿಂದ ನಿನ್ನ ಪ್ರಾಣ ಭಿಕ್ಷೆ ಬೇಡಿಕೊಂಡು ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನಿನ್ನ ದೇಹವನ್ನು ಚೀಸ್ ಮಾಡುತ್ತೇನೆ. ಊರಿನ ಜಮೀನ್ದಾರನ ಕಡೆಯವರಾದ ನೀವು ಜಮೀನ್ದಾರನ ಬಲಗೈ ಬಂಟರಾಗಿ ಕೆಲಸ ಮಾಡುತ್ತಿರುವ ನಿಮ್ಮ ಪ್ರಾಣವನ್ನೇ ತೆಗೆಯಬೇಕೆಂದು ಆ ಜಮೀನ್ದಾರ್ ಪ್ಲಾನ್ ಮಾಡಿರೋದು ಪಾಪ ನಿಮಗೇನು ಗೊತ್ತು? ಏನು ಹೇಳುತ್ತಿರುವ ಸೃಷ್ಟಿರಾಜ್? ಏನು ಹೇಳುತ್ತಿರುವ ಸೃಷ್ಟಿರಾಜ್? ಹಿಂದೆ ಯಾವುದೋ ಒಂದು ನೀವು ಇಬ್ಬರು ಮಾಡಿದ ಅವಮಾನದ ಸೇಡಿಗಾಗಿ ನಿಮ್ಮ ಪ್ರಾಣವನ್ನೇ ತೆಗೆಯಬೇಕೆಂದು ನಿನ್ನ ಕೈಲಿರುವ ಸೂಟ್ ಕೇಸ್ನಲ್ಲಿ ಬಾಂಬ್ ಫಿಕ್ಸ್ ಮಾಡಿಟ್ರುವನು. ಇನ್ನು ಕೆಲವೇ ಕ್ಷಣದಲ್ಲಿ ನಿನ್ನ ಪ್ರಾಣ ಹಾರುವುದು ಖಂಡಿತ. ರಾಜ್, ನಮ್ಮನ್ನು ಕಾಪಾಡು. ಹಾಗಾದರೆ ಕೊಡು ನಿನ್ನ ಕೈಲಿರುವ ಆ ಸೂಟ್ ಕೇಸನ್ನು. ತೆಗೆದುಕೋ ಸೃಷ್ಟಿರಾಜ್. ಸೂಟ್ ಕೇಸನ್ನು ಈ ಟೈಗರ್ನ ಕೈಗೆ ಒಪ್ಪಿಸಿ ಮನೆಗೆ ಹೋಗಿ ಹಾಯಾಗಿ ಮಲಗಿ ನಿದ್ರೆ ಮಾಡಿರಿ. ಈ ಸೃಷ್ಟಿರಾಜನ ತಂಟೆಗೆ ಬರಬೇಡವೆಂದು ಹೇಳಿದರೆ ಈ ಭೂಲೋಕವನ್ನೇ ಬಿಟ್ಟು ಯಮಲೋಕಕ್ಕೆ ಹೋಗುತ್ತೇನೆ ಎಂದು ಹೇಳಿದರ ಈ ಸೃಷ್ಟಿರಾಜನನ್ನು ಕೆಣಕಿ ಬದುಕುಳಿಯಲು ಸಾಧ್ಯವಿಲ್ಲ. ಶ್ರೀಮಂತರಿಗೆ ಗಂಡ, ಬಂಡರಿಗೆ ಮಿಂಡ, ಹುಲಿಗಳಿಗೆ ಹುಲಿ. ಈ ಸೃಷ್ಟಿರಾಜ್ ಕಾಲಿಟ್ಟರೆ ಬೆಂಕಿ ಅಂತೆ.
ಹುಡುಗ ಹೊಡೆದ ಗಂಡುಲಿ ಅಂತ